ಆಗೈತದ್ರಿಂದ ಅದು ನನಗೆ ಆ ತರ ಟಾರ್ಚರ್ ಕೊಟ್ರು ಮೇಡಮ್. ಏನಾದ್ರೂ ಕೊಡ್ಲಿ, ಟಾರ್ಚರ್ ಯಾಕೆ ಕೊಟ್ರು? ಟಾರ್ಚರ್ ಕೊಡ ಕಟ್ ಇವತ್ತಿಲ್ದ ಈ ವಾರ ಇಲ್ಲ ನಾಳೆ ವಾರ ಕಟ್ತೇವೆ. ಈಗ ನಡೀತೈತ್ರಿ ಈ ವಾರ ಇಲ್ಲ ಮುಂದವಾರ ಕಟ್ತೇವೆ ಏನಕ್ಕ. ಅವಾಗ ಇರ್ಲಿಲ್ಲ ಅದು ಕಂಡೀಷನ್, ಏನೇ ಕಂಡೀಷನ್ ಕಟ್ಲೇಬೇಕು. ಊರ್ಲ ಹಾಕಿದ್ರೆ ಪರವಾಗಿಲ್ಲ, ತಂದು ₹1 ಇಲ್ಲದ್ರೆ ಕಲೆಕ್ಷನ್ ಮಾಡ್ತಿದ್ದಿಲ್ಲ ಅವ್ರು. ನಿಮ್ಮ ಹೆಸರಿಗೆ ಎಷ್ಟು ತಗೊಂಡಿದ್ರಿ ಲೋನ್? ನನ್ನ ಹೆಸರಿಗೆ 30,000 ತಗೊಂಡಿದ್ದು ಮೇಡಮ್. 33,000 ಜಾಸ್ತಿ ಹೇಳ್ಕೊಳ್ರಿ, 30 ಜಾಸ್ತಿ ಹೇಳ್ಕೊಳ್ರಿ. ಎಷ್ಟು ತಗೊಂಡಿರಿ ನೋಡ್ರಿ ಮೇಡಮ್, ಅಲ್ಲಿ ಇರ್ತದಲ್ರಿ, ನಾ ಸುಳ್ಳು ಹೇಳಿದ್ರೆ ನನಗೆ ಇದು ಔಷಧಿನೇ ಜಾಸ್ತಿ ಇದೆ ಅಂದ್ರೆ ಬಡ್ಡಿ ಬೆಳತ್ ಮೇಡಮ್. ಅದು ಭಾಳ ಬಡ್ಡಿ ಬೆಳತ್ರಿ. ಕಟ್ಟೋದ್ ಬಿಟ್ಟಲ್ಲ ಬಡ್ಡಿ. ಅಲ್ಲ, ನೀವು ಲೋನ್ ತಗೊಂಡ್ಮೇಲೆ ಎಷ್ಟು ಕಟ್ಟಿದ್ರಿ? ರೂಪಾಯಿ ತಗೊಂಡಿದ್ದು ನೆನಪಿಲ್ಲ, ಕಟ್ಟಿದ್ದು ನೆನಪು. ಫೋಟೋ ಹೊಡೆದು ಕಟ್ಟಿದ್ದು ಮೇಡಮ್ ರೇ. ಒಂದು 6 ತಿಂಗಳು ಕಟ್ಟಿದ್ವಿ ನಾವು. ಫೋನ್ ಪೇ ಮಾಡಿದ್ವಿ. ಸ್ಟೇಷನ್ಗೆಲ್ಲ ಹೋಗಿ ಬಂದ್ವಾ, ಸ್ಟೇಷನ್ಗೆ ಒಪ್ಪಿಗೆ ಬಂದ್ವಾ ಕಟ್ತೀವಿ ಎಂದು. ಅವ ಫೋಟೋ ಹೊಡೆದಾಕ್ರಿ, ಒಂದು ಫೋಟೋ ಹೊಡೆದಾಕ್ಲಿಲ್ಲ ಅವ್ರು ನಮಗೆ. ಕಟ್ಟಿದ್ದು ಒಟ್ಟ ಬಿಲ್ ಹಾಕೇ ಇಲ್ಲ ಅವ್ರು ನನಗೆ. ನೀವು ನಂಗೆ ಏನ್ ಹೇಳಿದ್ರಿ? ನಾ ಫೋನ್ ಎಲ್ಲ ನಿಮ್ ಪ್ರತಿಯೊಂದು ಲೆಕ್ಕಾಚಾರ ಕೊಡ್ತೇನೆ ಅಮ್ಮ, ಸ್ಟೇಟ್ಮೆಂಟ್ ಅಂದಿಸಿ ಅದನ್ನು ಹಾಕ್ತೇನೆ, ಕಟ್ಟಿದ್ದಕ್ಕೆ ರಸ್ತೆ ಅದು ಹಾಕ್ತೇನೆ ಅಂತ ಹೇಳಿ ಒಂದ್ ವಾರ ಕಟ್ಟಿದ್ಯಾ ಅವತ್ತು ಆಗ್ತದೆ ಕೇಳ್ರಿ. ಇಲ್ಲೇ ನಾ 2 ತಿಂಗಳಾಯ್ತು ಫೋನ್ ಮಾಡಿ. ಹ್ಞೂನ್ರಿ, ಮೊನ್ನೆ 2 ತಿಂಗಳಾಯ್ತು, ₹1 ಹಾಕ್ಲಿಲ್ಲ. 8 ದಿನ ಆಗಿಲ್ಲ ಮೇಡಮ್ ಅದೇ. ಸರಿ ಆಯ್ತು. ಈಗ ಪ್ರಕಾರ 33,000 ಸಾಲ ಇದೆ ನಮ್ಮ ಹೆಸರಿಗೆ. ನಿಮ್ಮ ಹೆಸರಿಗೆ ಅಸಲು ಬಡ್ಡಿ ಬಿಟ್ಟಿರೋದು ಎಲ್ಲ ಸೇರಿ ಹೆಚ್ಚಿಗೆ ಆಗುತ್ತೆ. ಅವರಲ್ಲಿ ಸ್ಟಾಪ್ ಮಾಡಿದ್ದಾರೆ, ಇವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಈಗ ಒಂದು 15-20 ಸಾವಿರ ಬರೀ ಬಡ್ಡಿ ಆಗ್ತಿತ್ತು. ನೀವು ಲೆಕ್ಕಾಚಾರ ಪ್ರಕಾರ ನೀನು ಕಟ್ಟಬೇಕಾಗಿದೆ ಅಮೌಂಟ್ 15-20 ಸಾವಿರ ಕಟ್ಟಬೇಕಿದೆ. ಅಲ್ಲಿ ಬೇಡ ಇಲ್ಲಿ ಏನಾರ ಕಟ್ಟಕ್ಕೆ ಬರ್ತೈತೇನ್ರಿ ಮೇಡಮ್? ಬರೋದಿಲ್ಲಲ್ಲ, ಅದು ಹೆಂಗ್ ಬರ್ತದೆ? ಫೋನ್ ಪೇ ಮಾಡ್ಬೇಕಂದ್ರೆ ಅದು ಬಿಲ್ ಹಾಕಲ್ ಮೇಡಮ್. ಅವ್ರು ಒಂಥರ ಯಾವ್ಯಾವ ಹೆಸರಿಗೆ ಹಾಕೇ ಬಿಡ್ತಾರೆ. ಯಾರ ಹೆಸರಿಗೆ? ಆ ರೂಪಕ್ಕ ಮೀನಾಕ್ಷಿ ಹೆಸರಿಗೆ, ನನ್ನ ಹೆಸರಿಗೆ ಹಾಕಿದ್ದಾರೆ ಮೇಡಮ್. ನೀವು ಹಾಕ್ಬೇಕಾದ್ರೆ ನನ್ನ ಹೆಸರಿಗೆ ಹಾಕಿದ್ರೆ ಜಾಗ್ರತೆ. ನನ್ನ ಹೆಸರಿಗೆ ಹಣ ಹಾಕಿದ್ರೆ ನಾನು ಇನ್ಮೇಲೆ ಕಟ್ಟದ್ನೇ ನಿಲ್ಲಿಸ್ತೇನೆ. ಅವ್ರ ಹೆಸರಿಗೆ ಹಾಕ್ಬೇಕು ಅಂತ ಹೇಳಿ ಹಣ ಹಾಕ್ತಿದ್ರು ಅಂತ ಹೇಳಿ. ಯಾರಿಗೆ ಹಾಕ್ಬೇಡಿ. ನಾನು ಕಟ್ಟದ್ ನನ್ಗೆ ಗೊತ್ತಿದೆ. ನಾನು ಕಟ್ಟಲ್ಲ. ಅವ್ರ ಹೆಸರಿಗೆ ತಗೊಂಡಿದ್ದಕ್ಕೆ ಹಾಕ್ಬೇಕು. ನಾನು ಕಳ್ಸಿದ ಹಣ ಅಂತ ಕಂಡೀಷನ್ ಹಾಕಿ ಹಾಕ್ತಿದ್ರು ಅಂತ. ನನಗೆ ಹಾಕ್ಲಿ ಅಂತಾನೆ ಹೇಳಿದ್ರು ಮೇಡಮ್. ನಂದು LIC ದುಡ್ಡು ಸಮೇತ ಅದ್ರಾಗ ಐತಿ ಮೇಡಮ್. ಅದನ್ನ ಏನಾರ ಕ್ಲೋಸ್ ಮಾಡಿ LIC ನನ್ನ ದುಡ್ಡ ಬೇಕಾರೆ ಇಲ್ಲದ್ರೂ ಪರವಾಗಿಲ್ಲ, ನಂದು ಬೇಕಾದ್ರೆ ಇನ್ನೂ ಒಂದ್ಸಲ ನನ್ನ ಮೇಲೆ ಸಾಲ ಬರ್ಲಿ, ಅವ್ರಿಬ್ರದ್ದು ಕ್ಲೋಸ್ ಮಾಡ್ರಿ ಮೇಡಮ್ ಅಂತಾನೆ ಹೇಳಿದ್ವಿ. LIC ಎಷ್ಟೈತೆ ನೋಡಿ, LIC ಮಾಡ್ತಿದ್ದಾರೆ. ಇವ್ರು ಇದಕ್ಕೆ ಸಾಲಕ್ಕೆ ಹಾಕ್ತಾ ಇಲ್ಲ. ಈಗ ಎಷ್ಟು ಕಳಿಸ್ತಾ ಇದ್ರು ಮೇಡಮ್? ಒಂದು ವಿಚಾರ, ಇವ್ರು ಏನು ಗೊತ್ತಾ, ಈಗ ಅವರು ಫೋನ್ ಮಾಡಿ ಫೋನ್ ಪೇ ಮಾಡ್ತಿದ್ದಾರೆ SPಗೆ. ಇವ್ರು ಏನ್ ಹೇಳ್ತಾರೆ, ನನ್ನ ಹೆಸರಿಗೆ ಹಾಕ್ರ ಅವ್ರ ಇಬ್ಬರ ಹೆಸರಿಗೆ ಹಾಕ್ಬೇಡ ಅಂತ ಇವ್ರು ಹೇಳ್ತಾರೆ. ಅವ್ರಿಗೆ ನೀನು ನಾನು ಮಾತಾಡ್ಬಿಟ್ಟು ನೀನ್ ಮಾತಾಡ ಆಮೇಲೆ ನಾನು ಅವ್ರು ಏನಂದ್ರು, ಅವ್ರು ನನ್ನ ಹೆಸರು ಸಾಲ ತಗೊಂಡಿದ್ದ, ನೀವು ನಮ್ಮ ಹೆಸರಿಗೆ ಹಾಕ್ರಿ, ಅವ್ರು ನೋಡಿ ಹಿಡ್ಕೊಂಬರೋ ಜವಾಬ್ದಾರಿ ನಮ್ದು. ಅವ್ರು ನೀವು ಕರ್ಕೊಂಬರ್ರಿ ಅಂತ ನಾವ್ ಹೇಳ್ತೇವಲ್ಲ, ಅವ್ರು ಹೋಗಲ್ಲ ಅಲ್ಲಿವರೆಗೂ. ಅವ್ರ ಕೆಲಸ ಮಾಡ್ತಾರೆ. ಸುಮ್ಮನೆ ಗಲಾಟೆ. ಆಮೇಲೆ ಈಗ ಏನ್ ಮಾಡ್ಬೇಕು? ಏನಿಲ್ಲ ಮೇಡಮ್, ವಾರ ಕಟ್ಟೋದು ಕ್ಲೋಸ್ ಮಾಡಕ್ಕಂತ ಆಗಲ್ಲ ನಮ್ಮ ಕಡೆಯಿಂದ. ನನ್ನ ಮಗಳು ಅಂತ 33,000 ಇದೆ, ಕಟ್ಟಿಬಿಡು. ಅವ್ರು ಬರೋದಿಲ್ಲ. ಇಲ್ಲಿ ಸಂಘಕ್ಕೆ ನಾವು ಸೇರಿಸ್ತೇವೆ, ಅಲ್ಲಿ ಕ್ಲಿಯರ್ ಅಲ್ಲಿ ಕ್ಲಿಯರ್ ಮಾಡಕ್ ಇಲ್ಲ ಮೇಡಮ್. ನನ್ನ ಹತ್ರ ಎಲ್ಲಿದ್ದ ತರಲಿ ಮೇಡಮ್. ಪರಿಸ್ಥಿತಿ ಅಂತ ಗೊತ್ತಿದ್ದೈತಿ. ನನಗೆ ಗಂಡಲ್ಲ, ನಾನೇ ಜೀವನ ಮಾಡ್ಬೇಕು. ಹಂಗಿದ್ದ ಮೇಲೆ ಬೇರೆ ಹೆಸರಿಗೆ ಯಾಕೆ ತಗೋಬೇಕು? ಈಗ ಅದು ಮೇಡಮ್, ನಾನೊಂದು ಧೈರ್ಯ ಮೇಲೆ ತಗೊಂಡೆ. ನಾನು ಗಾರ್ಮೆಂಟ್ಸ್ ಕಂಪನಿ ಕಟ್ಟ